ಹಲೋ ಗಾಯ್ಸ್, ಆ್ಯಕ್ಚುಲಿ ಏನಪ್ಪ ವಿಚಾರ ಅಂದರೆ ನೋಡಿ, ಹಸು ಸಾಗಾಣಿಕೆ ಮಾಡ್ತಾ ಇರೋರು, ಹಸು ಸಾಗಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಮತ್ತು ತಿರ್ಗಾ ಫ್ಯೂಚರಲ್ಲಿ ಹಸು ಸಾಗಾಣಿಕೆ ಮಾಡೋದಕ್ಕೆ ಶೆಡ್ಡು ಮಾಡಿಸ್ಕೊತಾ ಇರೋರು, ಇವರೆಲ್ಲರೂ ಕೂಡ ನೋಡಲೇಬೇಕಾಗಿರೋ ವಿಚಾರ ಇನ್ಫಾರ್ಮೇಷನ್ನು ಏನಪ್ಪ ಅಂದರೆ, ನೋಡಿ ನೀವು ಹಸು ಸಾಗಾಣಿಕೆ ಮಾಡೋದಕ್ಕೆ ಶೆಡ್ ಮಾಡಿಸ್ಕೊತೀರಲ್ವಾ, ಶೆಡ್ನ ಮಾಡಿಸ್ಬೇಕಾದ್ರೆ ನೋಡಿ ಫಸ್ಟು ಗೊಂದು ಕಟ್ಕೊಬೇಕಾ. ಸೊ ಗೊಂದು ಕಟ್ಕೊಂಡಾದಮೇಲೆ ನೀವು ನೋಡಿ ಇದು ಕಾಂಕ್ರೀಟ್ ಹಾಕ್ಸ್ಬೇಕಾ. ಮತ್ತು ತಿರ್ಗಾ ಒಂದು ಹಸು ನಿಂತ್ಕೊಳ್ಳೋದಕ್ಕೆ ನೋಡಿ ಎಷ್ಟರಿಂದ ಎಷ್ಟು ಸ್ಪೇಸ್ ಇರಬೇಕು, ಮತ್ತು ಅಗಲ ಎಷ್ಟಿರಬೇಕು ಹಸು ನಿಂತ್ಕೊಳ್ಳೋಕ್ಕೆ, ಉದ್ದ ಎಷ್ಟಿರಬೇಕು ಹಸು ನಿಂತ್ಕೊಳ್ಳೋದಕ್ಕೆ, ಮತ್ತು ತಿರ್ಗಾ ಯಾವ ಥರ ವಾಟ ಇಟ್ಕೊಂಡ್ರೆ ಹಸುಗಳು ಆರಾಮಾಗಿ ಮಲ್ಕೊತೇವೆ ನೋಡಿ ನಾವು ಮಾಡಿರೋ ಶೆಡ್ಡಲ್ಲಿ. ಇಷ್ಟು ಇನ್ಫಾರ್ಮೇಷನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಪ್ರತಿ ನಾವು ಒಂದು ಹಸು ಇಲ್ಲಿಂದ ಇಲ್ಲಿಗೆ ಅದು ಎಷ್ಟು ನಾವು ಹಸು ಮಲ್ಗೋದಕ್ಕೆ ಸ್ಪೇಸ್ ಬಿಟ್ಕೊಂಡಿರೋದು? 9 ಅಡಿ ಬಿಟ್ಕೊಂಡಿದ್ದೀವಿ. 9 ಅಡಿಲಿ ಇಲ್ಲಿ ಗಂಡ ಹೋಗ್ಲಿಕ್ಕೆ ಅಂದ್ಬಿಟ್ಟು ಒಂದು 3/4 ಅಡಿ ಹೋಗುತ್ತೆ. ಅಲ್ಲಿಗೆ 3/4 ಅಡಿ ಹೋಯ್ತು ಅಂದ್ರೆ ಒಂದು 8 ಅಡಿ ಉಳ್ಕೊಳ್ಳುತ್ತೆ. ಓಕೆ, 3/4 ಅಡಿ ಏನು ಒಂಥರ ಇದು ಕಾವಲೆ ಥರ ಮಾಡ್ಕೊಂತೀವಿ ಹಿಂಗೆ. ಕಾವಲೆ ಥರ ಉಳ್ಕೊಳ್ತದೆ. ಸೊ ಒಂದ್ ಕಡೆ ವಾಟ ಇರುತ್ತಾ, ಅಲ್ಲಿಂದ ಆ ಮೂಲೆಯಿಂದ ಇಲ್ಲಿವರೆಗೂ ಒಂದೇ ವಾಟ ಇರುತ್ತಾ? ಪೈಪ್ಗಳು ಹಾಕೊಂಡಿದ್ದೀವಿ, ಈ ಥರ ಪೈಪ್ಗಳು ಹಾಕೊಂಡಿದ್ಯಾ. ಸೊ ಅಲ್ಲಿ ವಾಟ ಮಾಡ್ಕೊಂಡಾಗ ಪೈಪಿಂದ ಆಚೆ ಗಂಜಲ ಹೋಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 9 ಅಡಿ ಐತೆ ಒಂದು ಹಸುದು ಉದ್ದ. 9 ಅಡಿ ಉದ್ದದಲ್ಲಿ ಹಸು ನಿಂತ್ಕೋಬೋದು. ಓಕೆ, ಮತ್ತು ತಿರ್ಗಾ ಇದು ಒಂದು ಹಸು ಎಷ್ಟು ಸ್ಪೇಸಲ್ಲಿ ಅಗಲ ಬಿಟ್ಕೊಂಡಿದ್ದೀರಾ? ಒಂದು ಚಿಲ್ಕಾಣಿಯಿಂದ ಒಂದು ಚಿಲ್ಕಾಣಿಗೆ ಸ್ಪೇಸ್ ಲೆಕ್ಕಾಚಾರ 5 ಅಡಿನೂ ಬಿಡ್ಕೋಬಹುದು, 3 ಅಡಿನೂ ಬಿಡ್ಕೋಬಹುದು. 3 ಅಡಿ ಆಯ್ತು ಅಂದ್ರೆ ಚಿಕ್ಕ ಆಗಿದೆ, ಮತ್ತೆ ಹಸುಗಳು ಆರಾಮಾಗಿ ಇರೋದಕ್ಕಾಗಲ್ಲ. ಒಂದು ಹಸು ಮೈ ತಾಕ್ತಾ ಇರುತ್ತೆ. ಸೊ ಅದು ಸರಿಗೆ ನಿಂತ್ಕೊಳ್ಳೋಕೆ ಆಗಲ್ಲ. ಅವು ನಾವೇನ್ ಮಾಡಿದೀವಿ ಅಂದ್ರೆ 4 ಅಡಿಗೆ ಹಾಕೊಂಡಿದ್ದೀವಿ. ಓಕೆ, ಒಂದು ಚಿಲ್ಕಾಣಿಯಿಂದ ಒಂದು ಚಿಲ್ಕಾಣಿಗೆ 4 ಅಡಿ. ನೋಡಿ ಒಂದು ಹಸು 4 ಅಡಿನಲ್ಲಿ ಆರಾಮಾಗಿ ನಿಂತ್ಕೋಬಹುದು. ಓಕೆನಾ, ಇಷ್ಟು ಸ್ಪೇಸ್ ಇರಬೇಕು. 9 ಅಡಿ ಉದ್ದ, 4 ಅಡಿ ಅಗಲ ಬಿಡ್ಕೊಂಡಿದ್ದೀವಿ. ಮತ್ತು ಗೊಂತಂತ ಬಂದರೆ ಗೊಂತಿಗೆ ಎಷ್ಟಿದೆ ಪ್ರತಿ ನಾವು ಸ್ಪೇಸ್ ಬಿಟ್ಕೊಂಡಿರೋದು? 1.25 ಅಡಿ, 2 ಅಡಿ ವಿಡ್ತ್ ತಗೊಂಡಿದ್ದೀವಿ. ಓಕೆ, ಅದರಲ್ಲಿ ಕಲ್ಲುಗಳು ಬಂದು ಮತ್ತೆ ಪ್ಲಾಸ್ಟಿಕ್ ಬಂದು ಎಲ್ಲ ಟೋಟಲ್ 1.25 ಅಡಿ ಉಳ್ಕೊಂಡಿದೆ. ಒಳಯ ಇನ್ನರ್ ಸ್ಪೇಸು 1.25 ಅಡಿ ಉಳ್ಕೊಂಡೈತೆ. ಒಳಯ ಹೈಟ್ ಬಂದು 1.5 ಅಡಿ ಉಳ್ಕೊಂಡಿದೆ. ಹೈಟು 1.5 ಅಡಿ ಉಳ್ಕೊಂಡಿದ್ಯಾ? ಈಗ ಗೊಂತ್ ಕಟ್ಟಿದಾಗ ಒಂದು 1/4 ಅಡಿ ಮುಚ್ಚೋಗುತ್ತೆ. ಅವಾಗ ದನ ನಿಂತ್ಕೊಂಡು ಹುಲ್ ತಿನ್ನೋದಕ್ಕೆ ಸರಿ ಹೋಗುತ್ತೆ. 1/4 ಅಡಿ ಹೈಟ್ ಬಂದಾಗ ಹಸು ನಿಂತ್ಕೊಂಡು ಹುಲ್ ತಿನ್ನೋದಕ್ಕೆ ಸರಿ ಹೋಗುತ್ತೆ. ಆ ಥರ ಕಟ್ಟಿಸ್ಕೊಬೇಕು. ಸೊ ಹಾಗಾದ್ರೆ ನಿನ್ನ ಪ್ರಕಾರ ಇವಾಗ ನಾವು ಆ್ಯಕ್ಚುಲಿ ಒಂದು ಹಸು ಶೆಡ್ ಮಾಡ್ತೀವಿ ಅಂದರೆ, ಸೊ ಫಸ್ಟು ನಾವು ಮಾಡ್ಕೋಬೇಕಾಗಿರೋದೇನು, ಗೊಂದು ಕಟ್ಟಿಸ್ಕೋಬೇಕು. ನೋಡಿ ಈ ಥರ ಜಲ್ಲಿ ಹೊರ್ಕೊಂಡು ಗೊಂದು ಕಟ್ಟಿಸ್ಕೊಂಡ್ಬಿಟ್ಟು ಆಫ್ಟರು ಅದಾದಮೇಲೆ ನಾವು ಕಾಂಕ್ರೀಟ್ ಹಾಕ್ಸ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀಯ ನೀನು. 100%. ಯಾಕೆ ಈಗ ಗೊಂತು ಸ್ಪೇಸ್ ಗೊತ್ತಾಗಲ್ಲ. ಕಾಂಕ್ರೀಟ್ ಮೇಲೆ ಕಟ್ಟಕ್ ಹೋದ್ರೆ ಗೊಂತು ಬಂದು ಹೈಟ್ ಬರುತ್ತೆ. ಆಗ ದನಿಗೆ ಹುಲ್ ತಿನ್ನಕ್ಕೂ ಹಿಂಸೆ ಆಗುತ್ತೆ. ಹೌದು, 100%. ಗೊಂತು ಬಂದು ಮೊದ್ಲೇ ಕಟ್ಕೊಂಡ್ಬಿಟ್ರೆ ಕಾಂಕ್ರೀಟ್ ಮ್ಯಾಕ್ ಬಂದಾಗ ಗೊಂತು ಚಳಿ ಹಸು ನೀಟಾಗಿ ನಿಂತ್ಕೊಂಡು ಹುಲ್ ತಿನ್ನ ಹಿಂಸೆ ಆಗಲ್ಲ. ಓಕೆ, ಹಿಂಸೆ ಆಗಲ್ಲ. ಕರೆಕ್ಟು. ಪ್ರತಿ ಇದು ಗೊಂದು ಕಟ್ಸ್ಕೋಬೇಕಾದ್ರೆ ಇದನ್ನ ಇನ್ನರು ಯಾವ ಥರ ಮಡಿಕೋಬೇಕು ನಾವು? ಒಳ ಏನ ಶೆಡ್ಡಿಂದ ಪೂರ ಒಂದು ವಾಟ ತಗೋಬೇಕು. ಯಾವ ತರ ಒಂದ್ ಕಡೆ ಸೈಡ್ಗೆ ವಾಟ ತಗೋಬೇಕು. ನೀರಾಗಿ ತೊಳೆದ್ರೆ ಒಂದ್ ಕಡೆ ಸೈಡ್ಗೆ ಎಲ್ಲ ನೀಟಾಗಿ ಹೋಗ್ಬಿಡ್ಬೇಕು. ಆ ತರ ವಾಟ ಇಕ್ಕೋಬೇಕು. ಯಾಕೆಂದ್ರೆ ದನ ಈಗ ಹುಲ್ ತಿನ್ನುತ್ತೆ, ಒಂದಸಿಂದು ಜಲ್ಗಳು ಬೀಳುತ್ತೆ. ಆ ಜಲ್ಗಳೆಲ್ಲ ಹಂಗೆ ಕಚ್ಚಿರ್ತದೆ. ಅದು ಬ್ಯಾಕ್ಟೀರಿಯಾ ವೈರಸ್ಗಳು ಆಗ್ತಾ ಹೌದು, 100%. ಒಂದ್ ಕಡೆಯಿಂದ ನೀಟಾಗಿ ಒಂದ್ ಕಡೆ ಸ್ಲೋಪ್ ಆಗಿ ಇಟ್ಕೊಂಡ್ಬಿಟ್ರೆ ಅಲ್ಲಿಂದ ನೀರ್ ಹಾಕಿದ್ರೆ ಸೀದಾ ಈ ಪೈಪ್ ಎಲ್ಲ ಹೋಗ್ಬಿಡುತ್ತೆ. ಎಲ್ಲ ಈಗ ತೊಳ್ಬಿಟ್ಟು ಪೈಪ್ ಕಲೆಕ್ಷನ್ ಮಾಡಿದೀಯ ಇಲ್ಲಿ. ನೋಡಿ ಗೈಸ್, ನೋಡಿ ಇಲ್ಲಿ ಪೈಪ್ ಕನೆಕ್ಷನ್ ಆಗಿದೆ. ಸೊ ಈ ಥರ ಅಲ್ಲಿಂದ ನೀಟಾಗಿ ಈ ಕಡೆಗೆ ಒಂದು ಸ್ಲೋಪಾಗಿ ಹಿಂಗೆ ವಾಟ ಇಟ್ಕೊಂಡ್ರೆ ಸೊ ಅಲ್ಲಿ ತೊಳೆದಿದ್ದ ನೀರು ಆರಾಮಾಗಿ ನೋಡಿ ಇಲ್ಲಿಂದ ಆಚೆಗೆ ಹೋಗ್ಬಿಡುತ್ತೆ. ಹಿಂಗೆ ಆಚೆಗೆ ಹೋಗ್ಬಿಡುತ್ತೆ. ಬೆಸ್ಟ್ ಆ ಥರ ಮಾಡಿಕೊಂಡ್ರೆ ಆಕ್ಚುಲಿ ಬೆಸ್ಟ್. ಅದು ನಾವು ಹಸು ಎಲ್ಲ ಇದನ್ನ ನೆಕ್ಸ್ಟ್ ತೊಳ್ಕೊಳ್ಳೋದಿಕ್ಕೆಲ್ಲ ಬ್ಯಾಕ್ಟೀರಿಯಾ ವೈರಸ್ ಆಗೋದು, ಮತ್ತೊಂದಸಿಗೆ ಒಂಥರ ರೋಗಗಳು ಬರೋದು ಅದೆಲ್ಲ ಆಗಲ್ಲ ಅವಾಗ. ಅದಕ್ಕೋಸ್ಕರ ನೀಟಾಗಿ ಒಂದು ವಾಟ ತಗೊಂಡ್ರೆ ನೀರ್ ಹಾಕಿದ್ರು ತೊಳೆದೋಗುತ್ತೆ. ಒಬ್ಬೊಬ್ರು ಮಾಡ್ತಾರೆ ಸುಮ್ನೆ ಅಲ್ಲಲ್ಲೇ ಗೊಂತಲ್ಲಿ ಸುಮ್ನೆ ಹೆಂಗೋ ಎಸೆಯೋ ಲೆಕ್ಕಾಚಾರ ಮಾಡಕ್ ಆಗಲ್ಲ. ಯಾಕಂದ್ರೆ ಹೌದು. ಪ್ರತಿ ಇದನ್ನ ಯಾವ ತರ ವಾಟ ಮಾಡ್ಕೋಬೇಕು ನಾವು ಇವಾಗ ಇದನ್ನ? ಏನ್ ಶೆಡ್ ಇದೆಯೋ ಅಲ್ಲಿ ಎಡ್ಜಿಂದ ಹಿಡಿದು ಈ ಶೆಡ್ಡಿನ ಎಡ್ಜಿವರೆಗೂ ಒಂದು ಭೂಮಿ ಮಟ್ಟಕ್ಕೆ ದಾರ ಕಟ್ಕೋಬೇಕು. ಅದ್ರ ಮೇಲೆ ವಾಟ ನೋಡ್ಕೊಂಡು ಅದು ದಾರದ ಲೆವೆಲ್ಗೆ ಜಲ್ಲಿಗಳು ಹಾಕೊಂಡು ಅದ್ರ ಮೇಲೆ ಜಲ್ಲಿ ಹಾಕಿ ಧ್ವಂಸ ಹೊಡೆದು ನೀರ್ ಹಾಕೊಂಡು ಧ್ವಂಸ ಹೊಡ್ಕೊಂಡು ಒಂದು ಅಂದ್ರೆ ಈ ಗೊಂತಿಂದ ಈ ಪೇಪರ್ ಲೆವೆಲ್ ಒಂದು ಲೆವೆಲ್ಗೆ ನೀರ್ ಹಾಕಿದ್ರೆ ಆ ಸೈಡ್ಗೆ ಹೋಗುವಂತದ್ದು ಆ ಲೆಕ್ಕಾಚಾರ. ಗಂಟ ಹೋದ್ರು ಹಿಂದೆ ಹೋಗ್ಬಿಡ್ಬೇಕು ಲೆಕ್ಕಾಚಾರಕ್ಕೆ ಮಾಡ್ಬೇಕು. ಇದನ್ನ ಇಲ್ಲ ಅಂದ್ರೆ ಹಂಗೆ ಮಾಡಕ್ ಹೋದ್ರೆ ಕಾಂಕ್ರೀಟ್ ಜಾಸ್ತಿ ಹಿಡಿದ್ಬಿಡ್ತದೆ. ಅವಾಗ ಕಾಂಕ್ರೀಟು ವೇಸ್ಟ್ ಸುಮ್ಮನೆ. ಅವಾಗ ಇನ್ಕಮ್ ಜಾಸ್ತಿ ಅಂದ್ರೆ ಖರ್ಚು ವೆಚ್ಚ ಜಾಸ್ತಿ ಆಗ್ಬಿಡ್ತೈತೆ.
ಪ್ರತಿ ಇದು ಗೊಂತುನ ಯಾವ ಥರ ಆ ಕಡೆ ಈ ಕಡೆ ಎರಡು ಸಮಾನ ಇರಬೇಕು, ಯಾವ ಥರ ಇರಬೇಕು ಇದು? ಅಂದ್ರೆ ದನ ಕಟ್ಟ ಕಡೆಗೆ ಒಂದು 2 ಇಂಚು ಹೈಟ್ ಇರಬೇಕು, ಕಮ್ಮಿ ಇರಬೇಕು, ಕಮ್ಮಿ ಇರ್ಬೇಕು. ದನ ಕಟ್ಟೋ ಕರಿ ಕಮ್ಮಿ ಇರಬೇಕು, ಅದ್ರ ಎದುರುಗಡೆ ಪೋರ್ಷನ್ ಸ್ವಲ್ಪ ಜಾಸ್ತಿ ಇರಬೇಕು, ಬೀಳ್ದಂಗೆ. ದನ ಕಟ್ಟೋ ಕಡಿಕೆ ನೋಡಿ ಈ ಪೋರ್ಷನ್ ಇದೆಯಲ್ಲ 1 ಇಂದ 2 ಇಂಚು ಇದನ್ನ ಕಮ್ಮಿ ಇಟ್ಕೊಳ್ಳಿ, ಯಾಕಂದ್ರೆ ಹಸು ಈಸಿಯಾಗಿ ಬಗ್ಗಿ ಅಲ್ಲಿ ಹುಲ್ ಮೇಯೋದಕ್ಕೂ ಈಸಿ ಆಗುತ್ತೆ. ಮತ್ತು ಆ ಕಡೆ ಇಂಚಿನ ಒಂದು ಸ್ವಲ್ಪ ಹೈಟ್ ಮಾಡ್ಕೊಂಡ್ರೆ ನೀವು ಸೊ 100% ನಿಮಗೆ ಹಾಕಿದ ಹುಲ್ಲೆಲ್ಲ ಆಚೆ ಕಡೆಗೆ ಬೀಳಲ್ಲ, ಗೊಂತಲ್ಲೇ ಇರುತ್ತೆ, ಹಸು ನೀಟಾಗಿ ಹುಲ್ ತಿನ್ನುತ್ತೆ ಅಂತ ಹೇಳ್ತೀಯಾ? ಓಕೆ ಡನ್. ಮಾಡ್ತಾ ಇರೋ ವಿಡಿಯೋಸ್ ರೈತರ ಪರವಾಗಿದೆ, ರೈತರಿಗೆ ಹೆಲ್ಪ್ ಆಗುತ್ತೆ. ಹೌದು, ನಮ್ದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮ್ ಹೌಸ್ ಅಂತ. ಓಕೆ, ನೋಡಿ ಗೈಸ್, ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋಸ್ ಅಲ್ಲಿ ಏನಾದ್ರು ತಪ್ಪು ಅನ್ನೋದೇನಾದ್ರು ಇದ್ರೆ ತಿದ್ಕೊಳ್ಳೋಣ, ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ತಮ್ಮ ಹೇಳ್ತಿದ್ದಾರೆ, ದಯವಿಟ್ಟು ನಮ್ಮದು MS ಫಾರ್ಮರ್ಸ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಫಾಲೋ ಮಾಡಿ. ಏನಾದರೂ ರಾಂಗ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ, ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಅದನ್ನು ರೈಟ್ ಮಾಡ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್.